See, today I will discuss regarding of CPCAM 2826 PC question paper with solution. Question number 1 to question number 7. I'll be give the solutions questions with solutions of you have conducted the exam for 2/8 2026 2/8/2026 ಏನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಕಂಡಕ್ಟ್ ಮಾಡಿದ್ರು ಆ ಕ್ವಶನ್ ಪೇಪರ್ನ ವಿತ್ ಸೊಲ್ಯೂಷನ್ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ ಹಿಯರ್ ಭಾರತದ ಯಾವ ರಾಜ್ಯದಲ್ಲಿ ಬುಡೋ-ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ಮಣಿಪುರ, ಸಿಕ್ಕಿಂ, ತ್ರಿಪುರ, ಅಸ್ಸಾಂ. ಉತ್ತರ: ಅಸ್ಸಾಂ ರಾಜ್ಯದಲ್ಲಿ ಬುಡೋ-ಬೋರೋ ಭಾಷೆಯನ್ನು ಮುಖ್ಯವಾಗಿ ಅಸ್ಸಾಂ ರಾಜ್ಯದಲ್ಲಿ ಮಾತನಾಡಲಾಗುತ್ತದೆ. ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಬಾಲಗಂಗಾಧರನಾಥ ತಿಲಕ್, ವಿ.ಕೆ. ಚಿಪ್ಸ್ಕರ್, ತುಳಸಿ ರಾಮ್, ಗೋಪಾಲ್ ಗಣೇಶ್ ಅಗರ್ಕರ್. ಸರಿಯಾದ ಉತ್ತರ: ಡೆಕ್ಕನ್ ಎಜುಕೇಶನ್ ಸಂಬಂಧಪಟ್ಟ ವ್ಯಕ್ತಿಗಳು ಬಾಲಗಂಗಾಧರನಾಥ ತಿಲಕ್, ಗೋಪಾಲ ಗಣೇಶ್ ಅಗರ್ಕರ್, ಮಹಾದೇವ್ ಬಲ್ಲಾಳ್ ನಾಮ್ ಜೋಶಿ, ವಿಷ್ಣು ಶಾಸ್ತ್ರಿ ಜಿಪುಣ್ಕರ್. ಸರಿಯಾದ ಉತ್ತರ: ಬಾಲಗಂಗಾಧರನಾಥ ತಿಲಕ್, ಗೋಪಾಲ್ ಗಣೇಶ್ ಅಗರ್ಕರ್. ಸಿ ಹೊಂದಿಸಿ ಬರೆಯಿರಿ ಲೀಸ್ಟ್ 1 ಅಂಡ್ ಲೀಸ್ಟ್ 2. ಮೊಹಮ್ಮದ್ ಇಕ್ಬಾಲ್, ಲಾಲಾ ಲಜಪತ್ ರಾಯ್, ದೀನಬಂಧು ಮಿತ್ರ, ಸಚೀಂದ್ರನಾಥ್ ಸನ್ಯಾಲ್. ಸಿ ಹಿಯರ್ Muhammad Iqbal, this is the Draconic of religion thoughts in Islam. Lala Rajapati Rai, Unhappy in India. Deenabandhu Mitra, Neel Darpan, Sachindranath Sanyal, Bandi Jeevan. See, Muhammad Iqbal is third, Lala Rajapati Rai is fourth, and Deenabandhu Mitra second, Sachindranath Sanyal first. This is the correct answer. This is the correct answer. This is the correct answer. ನೆಕ್ಸ್ಟ್ ದ ನೆಕ್ಸ್ಟ್ ಕ್ವಶನ್: ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ. ಜಲಿಯನ್ ವಾಲಾಬಾಗ್ ದುರಂತ, ಕ್ವಿಟ್ ಇಂಡಿಯಾ ಚಳವಳಿ, ಬಂಗಾಳದ ವಿಭಜನೆ, ಸುರತ್ ವಿಭಜನೆ. ಈ ದ ಡಿವೈಡಿಂಗ್ ರೂಲ್ ವೆನ್ ಯು ಹ್ಯಾವ್ happens this dividing of the states and everything. Please look at here. ಜಲಿಯನ್ ವಾಲಿಬಾಗ್ ದುರಂತ 1919, ಕ್ವಿಟ್ ಇಂಡಿಯಾ ಚಳವಳಿ 1942, ಬಂಗಾಳದ ವಿಭಜನೆ 1905, ಸುರತ್ ವಿಭಜನೆ 1907. ಸರಿಯಾದ ಉತ್ತರ ಫಸ್ಟ್ ಬಂಗಾಳದ ವಿಭಜನೆ, ನಂತರ ಸುರತ್ ವಿಭಜನೆ, ನಂತರ ಜಲಿಯನ್ ವಾಲಿಬಾಗ್ ದುರಂತ, ಕ್ವಿಟ್ ಇಂಡಿಯಾ ಚಳವಳಿ. ದಿಸ್ ಇಸ್ ಕರೆಕ್ಟ್ ಆನ್ಸರ್ 3, 4, 1, 2. ಸಿ ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು? ಪಂಡಿತ್ ವಿದ್ಯಾಸಾಗರ, ಗೋಪಾಲ್ ಹರಿ ದೇಶ್ಮುಖ್, ರಾಜರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ. ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು? ಪಂಡಿತ್ ವಿದ್ಯಾಸಾಗರ, ಗೋಪಾಲ್ ಹರ್ ದೇಶ್ಮುಖ್, ರಾಜರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ. ನೀವು ನೀಡಿರುವ ಆಯ್ಕೆಗಳು ಲೋಕಹಿತವಾದಿ ಎಂದು ಜನಪ್ರಿಯರಾಗಿದ್ದವರು ಗೋಪಾಲ್ ಹರಿ ದೇಶ್ಮುಖ್,
The second answer is correct. See, ಈ ಕೆಳಗಿನವುಗಳಲ್ಲಿ ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮಾನರು ಆಗಸ್ಟನ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗಿದೆ? ಪಟಲಿಪುತ್ರ, ಬಾದಾಮಿ, ಹಳೇಬೀಡು, ಮುಜಿರಿಸ್. ಮುಜಿರಿಸ್ ಪ್ರಾಚೀನ ಕಾಲದ ಇಂದಿನ ಕೇರಳದಲ್ಲಿದ್ದ ಪ್ರಮುಖ ಬಂದರು ಮತ್ತು ರೋಮನ್ ವ್ಯಾಪಾರ ಕೇಂದ್ರವಾಗಿತ್ತು. ರೋಮಾನರು ಇಲ್ಲಿ ಚಕ್ರವರ್ತಿ ಆಗಸ್ಟನ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗಿದೆ. ದಿಸ್ ಇಸ್ ಮುಜಿರಿಸ್. ವಂದಿಸಿ ಬರೆಯಿರಿ. ಸೆಂಟ್ರಲ್ ಈ ಪಟ್ಟಿ 1ರಲ್ಲಿ ಮತ್ತು ಪಟ್ಟಿ 2ರಲ್ಲಿ ಯಾವ ಶೈಲಿಯಲ್ಲಿ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ? ಸೆಂಟ್ರಲ್ ಕಾಲೇಜ್ ಬೆಂಗಳೂರು, ಶಾರದಾಂಬ ದೇವಾಲಯ ಶೃಂಗೇರಿ ಶ್ರೀ ಶಾರದಾ ದೇವಿ ದೇವಾಲಯ, ವಾಣಿವಿಲಾಸ್ ಆಸ್ಪತ್ರೆ ಬೆಂಗಳೂರು, ಕಾಮಲ್ ಮಹಲ್ ಹಂಪಿ. ಈ 4 ಒಂದು ಕಟ್ಟಡಗಳನ್ನು ಯಾವ ಶೈಲಿಯ ನಿರ್ಮಿಸಲಾಗಿತ್ತು? ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಗೋಥಿಕ್ ಶೈಲಿ, ಶಾರದಾಂಬ ದೇವಾಲಯ ಶೃಂಗೇರಿ ದ್ರಾವಿಡ ಶೈಲಿ, ವಾಣಿವಿಲಾಸ್ ಬೆಂಗಳೂರು ಆಧುನಿಕ ಶೈಲಿ, ಕಮಲ್ ಇಂಡೋ ಇಸ್ಲಾಮಿಕ್ ಶೈಲಿ. ದಿಸ್ ಇಸ್ ಸರಿಯಾದ ಉತ್ತರ. 1, 4th, 2nd A, 3rd B, 4th C. This is I'll be explain briefly all the 7 questions. This like questions I'll be explain continue for remaining 93 questions. Please everybody should be subscribed and please view my channel.